ನಾವು ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಹಾಸನಕ್ಕೆ ಹೋಗ್ತಾ ಇದ್ವಿ. ಹಾಸನದಲ್ಲಿ ನನ್ನ ತಂಗಿ ಮನೆ ಗೃಹ ಪ್ರವೇಶ ಆಯಿತು. ಸೊ ಇನ್ವೈಟ್ ಮಾಡಿದರು, ಅದಕ್ಕೆ ಹೋಗುವ ಅಂತ ಎಲ್ಲ ಹೋಗ್ತಾ ಇದ್ವಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ಯಾರೂ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಸೊ ನಾನು, ನನ್ನ ತಂಗಿ, ನನ್ನ ಮಕ್ಕಳು, ನಮ್ಮ ಅಣ್ಣ ಎಲ್ಲ ಹೊರಟ್ವಿ. ಎಲ್ಲಿ ಗುಡಿಯಾ ಸ್ಲೀಪಿಂಗ್ ಬ್ಯೂಟಿ मदर्स डे पे क्या दे रही हो? हाँ ಮಾರ್ನಿಂಗ್ ಟಿಫನ್ನ ಹೋಟೆಲಲ್ಲಿ ಮುಗಿಸ್ಕೊಂಡು ಹೊರಟ್ವಿ ನಾವು. ಕಾರಲ್ಲಿ ನಾವೇ ಪರ್ಸ್ನಲ್ ಟಾಕ್ಸ್ ಅದು ಇದು ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ. ಏನು ಸುಮ್ಮನೆ ವೀಡಿಯೋ ಮಾಡಿದ್ರೆ ನಾವು ಮಾತಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಬೇಕಾಗುತ್ತೆ. ಸೊ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಏನು ಫೋಟೋ ಏನು ಚೈನಿಂದ ಅಲ್ಲ ಈ ಪಾರ ಲೆಫ್ಟ್ ಇಲ್ಲೂ ಬೇಕಾ ಗೊತ್ತಿಲ್ಲ. ಲೊಕೇಶನ್ ನೋಡಲಿ. ನಾವಿದು ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು. ಅವರು ಹೊಸ ಮನೆ ಕಟ್ಟಿದಾಗ ನಮಗೆ ರೋಡ್ ಗೊತ್ತಿಲ್ಲ. ಆ ರೋಡ್ ನೋಡಿ ತುಂಬ ಹೆದರ್ಕೊಂಡ್ವಿ ನಾವು, ಹೋಗುತ್ತಾ ಇಲ್ವೋ, ಬೇರೆ ಕಡೆ ಎಲ್ಲರೂ ಹೋಗ್ಬಿಟ್ರೆ ಈ ಗೂಗಲ್ ಮ್ಯಾಪ್ನ ನಂಬಂಗಿಲ್ಲ ಒಂದೊಂದು ಸಲ. ಸೊ ಅದಕ್ಕೋಸ್ಕರ ನಾನು ನಮ್ಮನ್ನು ಫುಲ್ ಕನ್ಫ್ಯೂಷನ್ ಆಗಿದ್ವಿ. ಹೆಂಗಾರ ಆಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಹೊರಟ್ವಿ ನಾವು. ಅವಾಗ ಅಲ್ಲಿ ಮನೆಗಳು ಕಾಣಿಸ್ತು, ಅವಾಗ ಒಂಥರ ಸಮಾಧಾನ ಆಯಿತು ನಮಗೆ. ನಂಗೆ ಭಯನೇ ಆಗೋಯ್ತು ರೋಡ್ ನೋಡಿ. ಲೊಕೇಶನ್ ಹೆಂಗೆ ಲೊಕೇಶನ್ ನೋಡಿ ಹೆಂಗ. ಹೌದು ಮನೆ ಯಾವುದು ಅಮೃತ? ಅದೇ ಅಲ್ಲಿ ನಾನಲ್ಲಿ ಮನೇಲಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಬಿಕಾಸ್ ಜನ ಇರ್ತಾರೆ ಅಲ್ಲಿ, ಅವರಿಗೆ ನಾನು ಮೊಬೈಲ್ ಇಟ್ಕೊಂಡೋಗಿ ಅನ್ಕಂಫರ್ಟಬಲ್ ಫೀಲ್ ಮಾಡೋದು ಬೇಕಾಗಿಲ್ಲ ಅಂದ್ಬಿಟ್ಟು ನಾನು ಹೇಳಿದೆ ನನ್ನ ತಂಗಿಗೆ ಸ್ವಲ್ಪ ಹಂಗೆ ವೀಡಿಯೋ ಮಾಡಿ ಹಾಕು ಅಂತ. ಅವಳು ಬರೀ ಇಷ್ಟೇ ಹಾಕಿರೋದು. ನಾನು ಹೇಳಿದೆ ಮನೆ ಫುಲ್ಲು ವೀಡಿಯೋ ಮಾಡಿ ಹಾಕು ಸೋನು ಅಂತ ಹೇಳಿದ್ದೆ, ಬಟ್ ಅವಳು ಹಾಕಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಯಾವಾಗಾರ ಹೋದಾಗ ತೋರಿಸ್ತೀನಿ ನಾನು ಅವ್ರ ಮನೇನ. ಅವರು ಫಂಕ್ಷನ್ ಮನೇಲಿ ಅವರು ಕೂಡ ಬ್ಯುಸಿ ಇರ್ತಾರಲ್ವ. ಸೊ ನಾನೇನು ಹೇಳೋಕ್ಕಾಗಲ್ಲ ಅಲ್ವಾ, ಅವ್ರಿಗೆ ಹಿಂಸೆ ಕೊಡೋದಲ್ಲ ಅಲ್ಲ ನಾನು ವೀಡಿಯೋ ಮಾಡ್ಕೊಡಿ ಅಂತ. ಹೇಳ್ಬೇಕಲ್ಲ ಬಂದಿಲ್ಲ, ಬರಲ್ಲ, ಅವ್ರು ಯಾರು ಬಂದಿಲ್ಲ. ನೋಡಿ ನಾವೇ ಬಂದಿದ್ದೀವಿ ದೊಡ್ಡವರು. ಇಲ್ಲ ಬರೀ ಮುಖ ಮಾತ್ರ. ತಿನ್ನಂಗಿಲ್ಲ ಇವ್ರದೇ ಮನೆ. ಅವಳೇ ನನ್ನ ತಂಗಿ, ಅವರೇ ನನ್ನ ತಂಗಿ ಗಂಡ. ತಂಗಿ ಅಂತ ಅಂದರೆ ಆಂಟಿ ಮಗಳಾಗಬೇಕು ನನಗೋಳು. ನನ್ನ ಬ್ಯಾಕ್ ಸೈಡಲ್ಲಿ ಕೂತಿರೋರು ನನಗೆ ದೊಡ್ಡಮ್ಮ ಆಗಬೇಕು. ಯೆಲ್ಲೋ ಕಲರ್ ಸ್ಯಾರಿ. ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ ಅಲ್ಲ, ಚಿಕ್ಕವರಿದ್ದಾಗ ಗುಳ್ಳೆ ಬಿಡ್ತಿದ್ವಿ. ಅದು ಏನಾಗೈತಿ ಇವಳಿಗೆ ನೋಡ್ತೆ ಅಲ್ಲಿ ನೋಡಲಿ. ಅಂಬಾ ಬಾ ನೋಡಿದವರು ಏನಾಗಿದೆ ಈ ಪಟ್ಟಣಕ್ಕೆ. ಯಶು ಎತ್ಕೊಳ್ಳೆ ಕೇಕು. ನಾನು ಬರ್ತಡೆ ಕ್ವಿನ್ಸನ ಇಲ್ಲ ಎಲ್ರಿಗೂ. ಯಾಕೆ ಎಲ್ರಿಗೂ ಹಂಚ್ಬಿಟ್ಟು ಹೋಗ್ತೀನಿ. ನಾನು ಯಾಕೆ ತಿನ್ನೋಣ, ಹಂಚ್ತೀನಿ. ಶೇರಿಂಗ್ ಈಸ್ ಕೇರಿಂಗ್ ಅಂತಾರೆ. ಹಂಚಿ ತಿನ್ನೋದೆ ಸ್ವರ್ಗ ಸುಖ. ಫಸ್ಟ್ ನಿನಗೆ ಫಸ್ಟ್ ಬೈಟ್ ನಿನಗೆ. ಹಂಗೆ ಇಬ್ರು ಕ್ಯಾಪ್ಚರ್ ಅದ ಅವಳ್ದು ಮಾಡಿದೆ ನಾನು ಆಗಲೇ. ಊಟ ಅಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿರೋಳು ನನ್ನ ಮೊದಲನೇ ತಂಗಿ. ಅವಳು ಪಕ್ಕ ಬಂದವಳು ಮೂರನೇ ತಂಗಿ. ಈ ಕಡೆ ಪಾಸ್ ಆದವಳು ನನಗೆ ಎರಡನೇ ತಂಗಿ. ನೋಡಿ ನನ್ನ ಎರಡನೇ ತಂಗಿಯವರ ಅತ್ತೆ ಅದು.
ಮೈಸೂರು ಸಿಲ್ಕ್ ಸ್ಯಾರಿ ಹುಟ್ಟಿದ್ದಾರೆ ನೋಡಿ, ಅವರೇ, ಅವ್ರ ಅತ್ತೆ ಆಗಬೇಕು ಅವರಿಗೆ. ಮಾನ್ವಿ ಮಾನ್ವಿ ಅವಳು ಸುಸ್ತಾಗ್ಬಿಟ್ಟಿದ್ದಾಳು ಫುಲ್ಲು. ಒಂದು ನಿಮಿಷ ತಡೀರಿ. ಅದು ಅದು ಸರಿ ಕಾಣ್ತಿಲ್ಲ, ಅದಕ್ಕೆ ತಿನ್ನಲ್ಲ ದೊಡ್ಡಮ್ಮ ನೀಟಾಗಿ. ಅದಕ್ಕೆ ಅಪ್ಪ ಮಾಡ್ದೆ, ಅವಳ್ದು ಆಗ್ಲೇ ಮಾಡ್ಕೊಂಡೆ, ಎಲ್ರದ್ದು ಮಾಡ್ಕೊಂಡಿದ್ದೀನಿ ನಾನು. ಬೇಡ ಬಿಡು ಸಾಕು. ಚಲೋ ಅಪ್ಪ ಬಸವಣ್ಣ ಹಿಂಗಿರ್ಬೇಕು ಒಂಟಿ ಮನೆ. ಆದ್ರೆ ಸ್ವಲ್ಪ ಡೇಂಜರ್, ಹೆಲ್ತ್ ಇಶ್ಯೂ ಆದ್ರೆ. ನೋಡು ಅಕ್ಕನ ಮೊಬೈಲಲ್ಲಿ ಝೂಮ್ ಹೆಂಗೋಗುತ್ತೆ ನೋಡು, ಗುಂಡಣ್ಣ ಹೋಗೇ ಬಿಡ್ತದು. ಗ್ರೂಪ್ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ವಿ ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಅವತ್ತಿನ ದಿನನೇ ನನ್ನ ಮಗಳು ಬರ್ತ್ಡೇ ಇತ್ತು, 8 ಮೇಗೆ. ಅವತ್ತಿನ ದಿನನೇ ಗ್ರೂಪ್ ಪ್ರವೇಶ ಕೂಡ ಇತ್ತು. ಗ್ರೂಪ್ ಪ್ರವೇಶ ಕೂಡ ಬಿಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಸಂಜೆ ಬಂದು ಕೇಕ್ ಕಟ್ ಮಾಡಿಸುವ ಅಂತ ನಾವು ಹೋಗಿ ಬಂದ್ವಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತ ಅಂದರೆ, ನಾವು ಸ್ನ್ಯಾಕ್ಸಿಗೆ ಅಂತ ಹೋಟೆಲಲ್ಲಿ ನಿಲ್ಲಿಸಿದ್ವಿ ಸಂಜೆ ಕಡೂರ್ ಹತ್ರ. ನಮಗೆ ಅಲ್ಲಿ ಜನಸ್ನೇಹಿ ಯೋಗೇಶ್ ಅವರು ಕಾಣಿಸಿದ್ರು, ಹಾಗೂ ಅವ್ರ ವೈಫ್ ಕೂಡ ಇದ್ದರು. ಬಟ್ ನಾನು ಹೋಗಿ ಮಾತಾಡಿಸ್ತಿಲ್ಲ, ಬಿಕಾಸ್ ಅವ್ರ ಕ್ವಾಲಿಟಿ ಟೈಮ್ನ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಅವ್ರ ಪಾಪ ಅವ್ರವರು ತಿಂಡಿ ಏನೋ ತಿಂತಾಯಿದ್ರು, ಸೊ ಅದಕ್ಕೋಸ್ಕರ ನಾನು ಮಾತಾಡ್ಸೋಕೆ ಹೋಗಲಿಲ್ಲ, ಬಿಡು ಅಂದ್ಬಿಟ್ಟು ಸುಮ್ಮನಾದೆ ನಾನು. ನನಗಂತೂ ನೋಡಿ ತುಂಬ ಖುಷಿ ಆಯಿತು ನಾನು ಅವ್ರನ್ನ ನೋಡಿ. ಅಫ್ಕೋರ್ಸ್ ಐ ಆಮ್ ರಿಗ್ರೆಟ್ ಲೇಟರ್, ಬಿಕಾಸ್ ನಾನು ಅವ್ರ ಜೊತೆ ಒಂದು ಫೋಟೋ ತೊಗೋಬೇಕಿತ್ತು ಅಂತ ನನಗೆ ಅವರು ಹೋದ್ಮೇಲೆ ಅನ್ನಿಸ್ತು. ಪಾಪ ಅವ್ರವ್ರ ಟೈಮಿಂಗ್ಸಲ್ಲಿ ಅವ್ರವ್ರು ಇರ್ತಾರೆ, ಅವ್ರ ವೈಫಿಗೆ ಟೈಮ್ ಕೊಡ್ತಿರ್ತಾರೆ, ನಾವು ಮಧ್ಯೆ ಹೋಗಿ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಬಟ್ ಲೇಟರ್ ನನಗೆ ಅನ್ನಿಸ್ತು ನಾನು ಒಂದು ಪಿಕ್ ತೊಗೊಳ್ಳೇಬೇಕಿತ್ತು ಅವ್ರ ಹತ್ರ ಅಂತ, ಮಿಸ್ ಮಾಡಿಕೊಂಡೆ. ಏನಾಗಲ್ಲ, ಪರವಾಗಿಲ್ಲ, ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಅಂತಾರಲ್ಲ ಹಾಗೆ. ಸೊ ಅದಕ್ಕೆ ಹೇಳೋದು, ನಮಗೆ ಆ ಕ್ಷಣ ಏನು ಅನಿಸುತ್ತೋ ಅದನ್ನು ಆ ಕ್ಷಣದಲ್ಲೇ ಮಾಡಿಬಿಡ್ಬೇಕು, ಇಲ್ಲಾಂದರೆ ನಾವು ಲಾಸ್ಟಲ್ಲಿ ರಿಗ್ರೆಟ್ ಮಾಡ್ತೀವಿ. ಸೊ ಅದಾಗಿಲ್ಲ ಅಂತ ನನಗೂ ಅದೇ ಆಗಿದ್ದು. ನಾನು ಸ್ವಲ್ಪ ಶೈ ಆದೆ, ಸೊ ಅದಕ್ಕೋಸ್ಕರ ಸುಮ್ಮನಾದೆ ನಾನು. ಇರಲಿ ಬಿಡಿ, ಏನಾಗಲ್ಲ, ಪರವಾಗಿಲ್ಲ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದೆ ನಾನು. ಕಾಣಿಸಿದ್ರು ಲಾಸ್ಟಿಗೂ. ಕಲಿತ ತವರೂರು ಜೀವನ ಇಡು ಅಂದರು ನೀಡುವೆನಾ. ಯಾವ ಹೂವು ಮೊದಲೇ ಯಶು? ಯಾವ ಹೂವು ಮೊದಲು ಫಸ್ಟ್ ಎಲ್ಲ ಹೂಗಳಲ್ಲಿ? ಹೂವು ಮೊದಲನೇ ಹೂವು ಯಾವುದು? ಅದನ್ನೇ ಅವ್ನು ಕೇಳ್ತಿರೋದು. ಮೊದಲನೇ ಹೂವು ಯಾವುದು? 100 ಹೂವದಲ್ಲಿ 100 ತರದ ಹೂವಿನಲ್ಲಿ ಮೊದಲನೇ ಹೂವು ಯಾವುದು ಅಂತ ಕೇಳ್ತಾ ಇದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓ ಮೈ ಗಾಡ್, ಏನು ಕಮಲ. ಶಾಬಾಷ್, ಹೌದು ಹುಲಿಯಾ, ಕಮಲ. ಹೇಳು ನೆಕ್ಸ್ಟ್ ಹೇಳು. ಫಸ್ಟ್ನೇ ಹೂವು ಯಾವ್ದಮ್ಮ? ಅದೇ ಈಗ ಕೇಳಿಸ್ತೀನಿ ಸಾಂಗಲ್ಲಿ. ದೇಶಪಾಂಡೆ ಬರ್ತಾನಂತೆ. ಕಾಪಿರೈಟ್ ಕ್ಲೈಮ್ ಆಗುತ್ತೆ ಎಂದೆ ಸಾಂಗು ಯೂಟ್ಯೂಬ್ಗೆ. ವಾವ್,
ಫೀಲಿಂಗ್ ನೈಸ್ ನಾ ಆರೆಂಜ್ 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 ಅಂದರೆ ನಾವು ಹಾಸನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 7-7:30 ಹಂಗೆ ಮತ್ತೆ ಅಮ್ಮ ಮನೆಗೆ ಹೋದ್ವಿ. ಬಿಕಾಸ್ ಕೇಕ್ ಕಟ್ ಮಾಡಿಸೋಣ ಅಂತ ಅವಳು ಆಸೆ ಪಟ್ಟಿದ್ದೆ, ಅಲ್ಲಿ ನಮ್ಮ ಅಮ್ಮ ಮನೇಲಿ ಕಟ್ ಮಾಡಬೇಕು ಅಂತ. ಮಕ್ಕಳು ಏನು ಆಸೆ ಪಡ್ತಾವೋ ಅದೇ ಅಲ್ವಾ ಮಾಡಬೇಕು. ಸೊ ಅದಕ್ಕೋಸ್ಕರ ಹೋದ್ವಿ. ಅಫ್ಕೋರ್ಸ್ ನಮ್ಮ ಅಮ್ಮನೇ ಬಟ್ಟೆನ ಸ್ಪಾನ್ಸರ್ ಮಾಡಿರೋದು ನನ್ನ ಮಗಳಿಗೆ. ಈ ಸಲ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಕೊಡಿಸಿದ್ರು. ಓಕೆ ಮಮ್ಮಿ ಕೊಡಿಸಿ, ಅವ್ರ ಖುಷಿನೇ ಅಲ್ವಾ ನಮ್ಮ ಖುಷಿ. ಅವರು ಯಾವ ಥರದಲ್ಲಿ ಖುಷಿ ಪಡ್ತಾರೋದು ಆ ಥರ ನಾವು ಖುಷಿ ಪಡೋದ್ರಲ್ಲಿ ಏನೂ ಇಲ್ಲ ಅನ್ಕೋತೀನಿ. ಸೊ ಅವ್ರು ಕೊಡಿಸ್ತೀವಿ ಅಂದರೆ ಓಕೆ ಮಮ್ಮಿ ಕೊಡಿಸಿ ಅಂತ ಹೇಳಿದೆ ನಾನು. ಆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಪ್ಯಾಂಟ್ ಸ್ವಲ್ಪ ಉದ್ದ ಆಗಿಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬೆಳೆಯೋ ಮಕ್ಕಳು ಏನೂ ಮಾಡೋಕ್ಕಾಗಲ್ಲ. ಮೇಲೆ ಬಿಟ್ಬಿಟ್ಟರು ಗಾನ ತಿರುಗು ಬಟ್ಟೆ ಬಿಡು. ಸ್ಟಾರ್ಟ್ ಮಾಡಿ ಈಗಲೇ ಹೊಡಿಬೇಡಿ ಇರೋ ನಾನು ಹೇಳ್ತೀನಿ ಸರಿ. ಅದು ಮುಗಿದ ಮೇಲೆ ಹೊಡಿ ಅಂತೆ. ಅಲ್ಲಲ್ಲೇ ಮಟ್ಟ ಹಾಕಿ ಈ ಮುಖಾಂತರ ಬಟ್ಟೆ ಬೇಡಾಗಿತ್ತು ಎಲ್ಲ ಏನಾಗಲ್ಲ ಬಿಡು. ಅದೇನು ಎಲ್ಲಿ ಬಂತಲ್ಲ ಅದು ಫ್ಯಾನ್ ಹಾಕೋದಲ್ಲ ಆರ್ತನ ಮ್ಯಾನ್ ಮುಚ್ಚೆ ಒಂದ್ಸತಿ ಆಮೇಲೆ ನೋಡಿ ಅಲ್ಲಿ ಫೋಟೋ ಕರೆಕ್ಟ್ ಫೋಟೋ ತೆಗಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಅಫ್ಕೋರ್ಸ್ ಎಲ್ಲರ ಮನೆ ಆಲ್ಮೋಸ್ಟ್ ಎಲ್ಲರ ಮನೆಯೂ ಕೂಡ ನ್ಯೂಸ್ ರನ್ ಆಗ್ತಿರುತ್ತೆ. ಬಿಕಾಸ್ ಇಂಡಿಯಾ ಪಾಕಿಸ್ತಾನದ ಯುದ್ಧ ನಡೀತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲರ ಮನೆ ನ್ಯೂಸ್ ರನ್ ಆಗ್ತಾನೆ ಇರುತ್ತೆ. ನಮ್ಮ ಮನೇಲಂತೂ ರನ್ ಆಗ್ತಾನೆ ಇರುತ್ತೆ, ನಾವು ನೋಡ್ತಾನೆ ಇರ್ತೀವಿ. ನಮ್ಮ ಎಲ್ಲ ಸೋಲ್ಜರ್ಸಿಗೂ ಒಳ್ಳೇದಾಗಲಿ ಅಂತ ಹೇಳೋಣ. ಅವ್ರುಗಳು ನಮ್ಮ ದೇಶನ ಈ ರೀತಿ ಕಾಯೋದ್ರಿಂದ ಇದೆಲ್ಲ ಆಗೋದು ಅಷ್ಟೇ. ಅವರಿಲ್ಲ ಅಂದರೆ ಏನೂ ಇಲ್ಲ. ದೊಡ್ಡವ್ರು ಹೇಳೋ ಹಾಗೆ ಊಟ ಮಾಡೋಕ್ಕೂ ಮುಂಚೆ ರೈತರನ್ನ, ನಿದ್ದೆ ಮಾಡೋಕ್ಕೂ ಮುಂಚೆ ಸೈನಿಕರನ್ನ ನೆನೆಸ್ಕೋಬೇಕು, ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ಅಂತ ಹೇಳ್ತಾರೆ. ಯೋಧರು ಅಷ್ಟೇ, ಅವ್ರ ಹೆಂಡತಿ ಮಕ್ಕಳು ಮನೆ ಊಟ ನಿದ್ದೆ ಎಲ್ಲ ಬಿಟ್ಟು ನಮ್ಮನ್ನು ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರೇ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಅವರಿಗೋಸ್ಕರ ಪ್ರೇ ಮಾಡಿರಿ, ಒಳ್ಳೇದಾಗಲಿ ಅಂತ. ಅವ್ರಿಗೆ ಒಳ್ಳೇದಾದರೆ ನಮ್ಮ ದೇಶಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ರತ್ನಮ್ಮಂಗ್ ತಿನ್ನಿಸ್ದಾ? ಕೈ ತೊಳ್ಕೋ, ಟವಲ್ ಕೊಡ್ರಿ.
ಟವಲಿಗೆ ಒರೆಸ್ಕೊ. ಚಂಡೀಗಢ, ಜಮ್ಮು ಕಾಶ್ಮೀರ, ಅಮ್ಮ ಸೇಮ್ ಶಾಂತಾಬಾಯಿ ನೀನು. ನಾಳೆ ಬೆಳಗಿನ ತನಕ ಯಾರೂ ಕೂಡ ಏ ದಮ್ಮನತೆ. ವಿದ್ಯುತ್ ಸಂಪರ್ಕವನ್ನು ನಿರ್ಧರಿಸಲಾಗಿದೆ. ಯಾಕಂದ್ರೆ ಯಾವ ಪ್ರದೇಶವೂ ಕೂಡ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂಕಲ್ಲು ಇವಕ್ಕೆಲ್ಲ ಬರಲ್ಲ. ಕುಡಿಯು ತಿನ್ಸಮ್ಮ ಬೇಗ. ನಿಶ್ಚಿತ ತಡಿಯೋ ಹೋಗುತ್ತೆ. ಇನ್ನು ಟೈಮ್ ಆಯ್ತಲ್ಲ ಹೋಗೋಣ ತಡಿ. ಬೇಗ ಹತ್ರ ಬಾ. ಏನು ಒಳ್ಳೆ ಇವಳ ತರ ದೂರ ನಿಂತಿದ್ಯಾ. ಜನ ದೇಶ ಹೊಡಿತ್ಯಾ ಶಿರೋ ತಿರ್ಗು. ಏಯ್ ಬಿಡ ನಂಗ್ ಬೇಕು. ಹೊಡಿತ್ಯಾ ನಂಗೆ ತಿನ್ನಪ್ಪ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಕರಾಚಿನಲ್ಲಿ ಪಂಡಿತರು ಸಹಿ ಹಾಕ್ತಾರೆ. ನನ್ ಮುದ್ದು ತಮ್ಮ ಇದು. ಎಲ್ಲಪ್ಪ ಪಪ್ಪಿ ಕೂತೀನಲ್ಲೋ. ಮುದ್ದು ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಜಾಸ್ತಿ ಬರಲ್ಲ ಅಲ್ಲ ಚಿರು ಮುಂಚಿನ ತರ. ಕುಂಕುಮ ತರ ಇತ್ತು. ಯಾಕಪ್ಪ ಯಾಕಮ್ಮ? ಏ ತಗೋ ನನ್ ಬರ್ತಡೆ ಕೊಡು ಮತ್ತೆ. ಬರೋಣವ ವಾಣಿ ಬಾಯ್ ಹಂಗೆ ಬಾರೆ. ನಾಳೆ ಮಧ್ಯಾಹ್ನ ಸಂಜೆ ಬಾ ಹಂಗೆ. ಏನ್ ಮಾಡ್ತೀಯ ಬಾ. ಇಲ್ಲಿ ಎಲ್ಲ ತೊಳ್ದಿಟ್ಬಿಡು ಬೆಳಗ್ಗೆನೆ. ಏ ಬಾರೆ ಆಗಲ್ಲಪ್ಪ. ಕಾಯ್ಸೋಣ ಬಾ. ಶನಿವಾರ ಸಂಜೆ ಬಾ ಒಟ್ಟಿಗೆ ಬಂದ್ಬಿಡೋಣ ತಿಂದ. ಶನಿವಾರ ಸಂಜೆ ಬನ್ನಿ. ಅಲ್ಲ ಶನಿವಾರ ಸಂಜೆ ನೀನ್ ಬಂದ್ರೆ ಕಾರ್ನ ಗಾಡಿನ ಡಿಕ್ಕಿಗೆ ಹಾಕ್ಬಿಟ್ಟು ನಿನ್ ಕಾರಲ್ಲಿ ಬಾ. ಕಾರಿನ ಡಿಕ್ಕಿಗೆ ಗಾಡಿ ಹಾಕ್ಬಿಟ್ಟು ಬಾ ಅಂತ ಹೇಳಿ. ನಂದೇ ಇದು ನೋಡಿ. ಓದದ್ ಬಿಟ್ಟು ಸೈಕಲ್ ಹೊಡ್ಕೊಂಡು ನಿಂತಾಳೆ. ಮಾನ ಮರದಿಲ್ಲ. ಡಿಗ್ರಿ ಹುಡುಗಿ ಅಂತೆ. 8ನೇ ಕ್ಲಾಸ್ ಹುಡುಗಿ ಇದ್ದಂಗೆ ಐತಿದ್ವು. ನನಗೆ ನನ್ನ ತಂಗಿ ತಂದು ಕೊಟ್ಟಿರೋದು. ಅಕ್ಕನ ಮೇಲೆ ಲವ್ ಜಾಸ್ತಿ. ಹೋಗಿ ತಗ್ಸು. ನಾನು ಕುರ್ಕುರೆ ತಗೊಳಕ್ ಹೋಗ್ತೀನಿ ಅಂದ್ರೆ ಅಂಗಡಿ ಕದ ಹಾಕೋರು.